ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು? ಸೀಕ್ರೆಟ್ ಹಾರ್ಟ್ ಫೀಲಿಂಗ್ಸ್ ಅಥವಾ ಸೀಕ್ರೆಟ್ ಮೆಸೇಜಸ್ ಏನುಂಟು ನೋಡುವ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇದು ಜನರಲ್ ಆಗಿರುತ್ತೆ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ನೀವು ಯಾವುದೇ ಒಂದು ವಿಷಯವನ್ನು ನನ್ನ ಜೊತೆ ಶೇರ್ ಮಾಡಲಿಕ್ಕೆ ಹೆಸಿಟೇಟ್ ಮಾಡಬೇಡಿ. ಪರ್ಸ್ನಲ್ ರೀಡಿಂಗಲ್ಲಿ ಅದು ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಏನೇ ಒಂದು ವಿಷಯ ಕೂಡ ಶೇರ್ ಮಾಡ್ಬೋದು. ಅದು 100% ಹೈಡಾಗೇ ಇರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮಗೆ ಟೈಮ್ ಕೊಡದೇ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಉಂಟು. ಕೆಲವರು ನಮ್ಮನ್ನ ಬ್ಲಾಕ್ ಮಾಡಿಟ್ಟಿದ್ದಾರೆ, ಬಟ್ ಎಲ್ಲಕ್ಕೂ ಸಾರಿ ಫೀಲ್ ಮಾಡ್ತಾ ಇದ್ದಾರೆ. ಬೇಕಾಗಿ ಏನು ಕೂಡ ಮಾಡ್ತಾ ಇಲ್ಲ, ಅವರು ಬೇಡ ಅಂತ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದು ನೀವು. ಬಟ್ ಕೆಲವೊಂದು ಪರಿಸ್ಥಿತಿಗಳು ಅವರನ್ನು ಕಟ್ಟಿ ಹಾಕಿರ್ಬೋದು, ಅಥವಾ ನಿಮ್ಮಿಬ್ಬರ ಈಗೋ, ಅಥವಾ ಅವರೇನೋ ಕೇಳಿದ್ದಾರೆ ನೀವೇನೋ ಹೇಳಿಲ್ಲ, ಅಥವಾ ಏನೋ ಹೇಳಿದ್ದೀರಾ ಅವರಿಗೆ ಅದರಿಂದ ಆನ್ಸರ್ ಸಿಗಲಿಲ್ಲ, ಮನಸ್ಸಿಗೆ ಬೇಸರ ಆಗಿಬಿಟ್ಟು ಅವರು ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅಥವಾ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮನೆ ಕಡೆಯೂ ಸಮಸ್ಯೆ ಆಗ್ತಾ ಉಂಟು ಅವರಿಗೆ. ಇಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ ನಿಮ್ಮ ಹುಡುಗ ಅಥವಾ ಹುಡುಗಿಗೆ ಏನೂ ಸಮಸ್ಯೆ ಇಲ್ಲ ಅಂತ, ಬಟ್ ಸಮಸ್ಯೆ ಉಂಟು ಅವರ ಲೈಫಲ್ಲಿ ಕೂಡ. ಆದರೆ ಅವ್ರು ಅಂದ್ಕೊಳ್ತಾರೆ ನಾನು ಈ ಥರ ಮಾಡಬಾರ್ದು, ಇವರಿಗೆ ಅವಾಯ್ಡ್ ಮಾಡ್ತಾ ಇದ್ದೇನೆ, ಬೈದಿದ್ದೇನೆ ಅಂತ. ಬಟ್ ಏನಂದರೆ ಕೆಲವೊಂದು ಸಲ ಅವರು ತುಂಬ ಭಾವನಾತ್ಮಕವಾಗಿ ಬಿಡ್ತಾರೆ. ಅವರಿಗೆ ಅವರ ಲೈಫೇ ಸಾಕು ಅನ್ನುವಷ್ಟು ಕಿರಿಕಿರಿ, ಟೆನ್ಷನ್ ಎಲ್ಲನೂ ಉಂಟು. ಬಟ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮ ಒಳ್ಳೆಯದನ್ನೇ ಬಯಸ್ತಾರೆ ಅವರು. ಒಂದು ನೀವು ಅವರಿಗೆ ಲಕ್ಕಿ ಗರ್ಲ್ ಅಥವಾ ಲಕ್ಕಿ ಬಾಯ್ ಆಗಿರ್ಬೋದು. ಅವ್ರು ಏನು ಲೈಫಲ್ಲಿ ಮಾಡ್ತಾ ಇದ್ದಾರೆ ಅದು ನಿಮ್ಮ ಕಾರಣದಿಂದಲೇ. ನೀವು ಅವರ ಲೈಫಲ್ಲಿ ದಿ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಪ್ರೆಸಿಯಸ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ದೇವರು ಕೊಟ್ಟಂತಹ ಗಿಫ್ಟು. ಹಾಗೆಯೇ ನಿಮ್ಮ ಲೈಫಲ್ಲಿ ಅವರು ಕೂಡ ದಿ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಮೀನಿಂಗ್ಫುಲ್ ಗಿಫ್ಟ್. ಸೊ ಹಾಗಾಗಿ ಕೆಲವರದ್ದಲ್ಲಿ ಸೋಲ್ಮೇಟ್ ಕನೆಕ್ಷನ್ ಮತ್ತು ಕೆಲವರದ್ದು ಟ್ವಿನ್ ಫ್ಲೇಮ್ ಜರ್ನಿ. ಸೊ ಎರಡು ಕೂಡ ಬೇರೆ ಬೇರೆ ರೀತಿ, ಬಟ್ ಪ್ರೀತಿ ಅನ್ನೋದು ಒಂದೇ ಥರ. ತುಂಬ ನೋವು, ಕಷ್ಟ, ಯಾತನೆ, ಅವಮಾನ, ಪದೇ ಪದೇ ಮನಸ್ಸಿಗೆ ನೋವಾಗ್ತಾನೆ ಇರುತ್ತೆ. ಬಟ್ 100% ಅದು ಸರಿಯಾಗುತ್ತೆ. ಅವರೊಂದು ನಿಮಗೆ ಸರ್ಪ್ರೈಸ್ ನೀಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಏನಂತ ನಿಮಗೆ ಗೊತ್ತಿರಬಹುದು. ಸೊ ನೀವು ಯಾವ ವಿಷಯದ ಬಗ್ಗೆ ಕೇಳಿರ್ಬೋದು ಅಂತ. ನಮ್ಮ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಅವರು ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡಿ ಸಾಕಾಗಿದೆ. ಅವರಿಗೆ ಕನ್ಫ್ಯೂಷನ್ ಉಂಟು. ಏನಕ್ಕಂದರೆ ನೀವಿಲ್ಲಿ ಅವರಿಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ಅಥವಾ ಅವರ ಲೈಫಲ್ಲಿ ಇರುವಂತಹ ಕಮಿಟ್ಮೆಂಟ್ಗಳಿರ್ಬೋದು, ಫಾದರ್ ಇಶ್ಯೂ, ಮದರ್ ಇಶ್ಯೂ. ಸೊ ಅವರು ಏನಾದರೂ ಹೇಳ್ತಾ ಇರ್ಬೋದು, ಅಥವಾ ಸೊಸೈಟಿ ರಿಲೇಟೆಡ್ ಸಮಸ್ಯೆ ಆಗ್ತಾ ಇರ್ಬೋದು. ಸೊ ಎಲ್ಲ ಆ್ಯಂಗಲಿಂದಲೂ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡಬೇಕು ಅಥವಾ ನಿಮ್ಮ ಮನಸ್ಸಿಗೆ ನೋವು ಕೊಡಬೇಕು ಅಂತ ಅವರು ಯಾವತ್ತೂ ಬಯಸಿಲ್ಲ, ಬಯಸೋದು ಕೂಡ ಇಲ್ಲ. ಬಟ್ ಕೆಲವೊಂದು ಸಮಯ, ಸಂದರ್ಭ, ಸಿಚುವೇಶನ್ಗಳು, ಪರಿಸ್ಥಿತಿಗಳು ನಿಮಗೆ ಅರ್ಥ ಆಗಬೇಕು. ನಾಳೆ ಅವರ ಜೀವನ ಸಂಗಾತಿಯಾಗಿ, ಅಥವಾ ಆಲ್ರೆಡಿ ನೀವು ಯಾವ ರಿಲೇಷನ್ಶಿಪ್ಪಲ್ಲಿದ್ದೀರಿ. ಸೊ ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ನೋಡ್ತಾ ಇದ್ದೀರಾ. ಸೊ ಯಾವ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಸೊ ಅದು ಏನು ಅಂತ ನಿಮಗೆ ಗೊತ್ತುಂಟು. ಸೊ ಎಲ್ಲವನ್ನು ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ನೀವೇನು ಮಾಡ್ತಾ ಇದ್ದೀರಾ, ಸೊ ಅದರ ಮೇಲೆ 100% ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಯಾರ ಏನೋ ಹೇಳಿದ್ರಂತ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇರೆದ್ದು ಆಲೋಚನೆ ಮಾಡೋದು ಅಲ್ಲ. ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಇಲ್ಲೊಂದು ಮೀಟ್ ಅಥವಾ ಒಂದು ಸೆಲೆಬ್ರೇಷನ್ ಅನ್ನೋದು ವೆರಿ ಸೂನ್ ಆಗುತ್ತೆ. ಅವರ ಮನಸ್ಸು ಸರಿ ಇಲ್ಲದ ಸಮಯದಲ್ಲಿ ಅವರಿಗೆ ಫೋನ್ ಮಾಡಿ ಕಿರಿಕಿರಿ ಮಾಡಲಿಕ್ಕೆ ಹೋಗಬೇಡಿ. ಅದು ಅವರಿಗೆ ಇನ್ನಷ್ಟು ಮನಸ್ಸಿಗೆ ನೋವು ಕೊಡುತ್ತೆ. ಇವರೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ನಮ್ಮ ಹುಡುಗಿಯೇ ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ನಮ್ಮ ಹುಡುಗನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಯಾರು ಮಾಡ್ತಾರೆ. ಸೊ ಅದೊಂದು ಫೀಲಿಂಗ್ ಪದೇ ಪದೇ ಅವರಿಗೆ ಕಾಡ್ತಾ ಇರುತ್ತೆ. ಸೊ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಾರೆ ಅವರು ಎಲ್ಲ ವಿಷಯದಲ್ಲೂ. ನಿಮಗೆ ಕೆಲವೊಂದು ಸಲ ನಿಮ್ಮನ್ನು ಅಂದರೆ ದೂರದಲ್ಲಿ ವಾಚ್ ಮಾಡ್ತಾ ಇರ್ಬೋದು. ನೀವೇನು ಮಾಡ್ತೀರಾ, ಏನು ಸ್ಟೇಟಸ್ ಆಗ್ತೀರಾ ಅಂತ ಬೇರೆಯವರ ಫೋನಲ್ಲಿ ನೋಡ್ಬೋದು. ಮತ್ತು ಏನು ಮಾಡ್ತೀರಾ ಅಂತ ಯಾವಾಗಲೂ ಬಂದು ನಿಮಗೆ ಗೊತ್ತಿಲ್ಲ ಆ ವ್ಯಕ್ತಿ ಯಾವಾಗ ಬರ್ತಾರೆ,
ನಿಮ್ಮನ್ನು ನೋಡಿಬಿಟ್ಟು ಹೋಗ್ತಾರೆ. ಸೊ ಅದು ಅವರಿಗೆ ಖುಷಿ ಕೊಡುತ್ತೆ. ಬಟ್ ನಿಮ್ಮ ಜೊತೆ ಮಾತನಾಡ್ತಾ ಇದ್ರು, ನಾನು ಬಂದಿದ್ದೆ, ನಿನ್ನನ್ನು ನೋಡಿದೆ. ಸೊ ಅದನ್ನೆಲ್ಲ ಏನೂ ಹೇಳಲ್ಲ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಪ್ಯೂರ್ ಪ್ರೀತಿ, ಪ್ಯೂರ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಇಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮ್ಮಿಂದ ಆಗಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್, ಫ್ಯಾಮಿಲಿ ರಿಲೇಟೆಡ್, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಅಥವಾ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ, ಬೇರೆ ಗಂಡಸು ಅಥವಾ ಬೇರೆ ಹೆಂಗಸು. ಸೊ ಅವರೇ ಕಡೆಯಿಂದ ಸಮಸ್ಯೆ ಆಗಿದೆ. ಕೆಲವೊಬ್ಬರು ಸಂವಹನಕ್ಕೆ ಒಳಗಾಗಿದ್ದಾರೆ. ಅಂದರೆ ಅವರಿಗೆ ನಿಮ್ಮ ಮೇಲೆ ಮುಂಚೆ ಇದ್ದಂಥ ಪ್ರೀತಿ ಕಡಿಮೆ ಆಗಬೇಕು ಅಂತ. ಸೊ ಕೆಲವೊಂದು ತಡೆಗಳು ಆಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ನೀವು ಕೂಡ ಅವರಿಗೆ ಕರೆಕ್ಟ್ ಕ್ಲಾರಿಟಿ ಕೊಡ್ತಾ ಇಲ್ಲ, ಅಥವಾ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಟ್ಟರು ಮಾತನಾಡುವಾಗ ಸೋಲ್ತಾ ಇದ್ದೀರಾ, ಅಥವಾ ಸರಿಯಾಗಿ ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಆಗಬೇಕು, ಮಾತನಾಡಬೇಕು ಮನಸ್ಸು ಬಿಚ್ಚಿ, ಆವಾಗ ಎಲ್ಲನೂ ಸರಿ ಹೋಗುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಬಟ್ ಪರ್ಸನಲ್ ರೀಡಿಂಗ್ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಅದಕ್ಕೆ ಅಮೌಂಟ್ ಪೇ ಮಾಡಬೇಕು ನೀವು. ಅಂದರೆ ಅಲ್ಲಿ ಕ್ಲಾರಿಟಿ ಇರುತ್ತೆ ನಿಮಗೆ. ಅಂದರೆ ಇಲ್ಲಿ ಎಲ್ಲನೂ ನಿಮಗೆ ಅನ್ವಯ ಆಗಬೇಕು ಅಂತ ಇಲ್ಲ. ಇದು ಓವರಾಲ್ ಆಗಿ ನಾನು ಟ್ರೈ ಮಾಡ್ತೇನೆ ಎಲ್ಲ ಆ್ಯಂಗಲಿಂದ ಕವರ್ ಮಾಡಲಿಕ್ಕೆ. ಅಥವಾ ಇನ್ನು ಕೆಲವರ ಲೈಫಲ್ಲಿ ಹಿಂದೆ ಇರುವಂತಹ ಎಕ್ಸ್ ಬಂದಿರ್ಬೋದು, ಅಥವಾ ಅವರ ಫ್ಯಾಮಿಲಿ ಕಡೆಯಿಂದ ಸಮಸ್ಯೆ ಮಾಡ್ತಾ ಇರ್ಬೋದು. ಕನ್ಫ್ಯೂಷನ್ ಉಂಟು, ಕ್ಲಾರಿಟಿ ಇಲ್ಲ, ಅಥವಾ ಏನೋ ಒಂದು ಸಕ್ಸಸ್ ಕಾಣಬೇಕು ಅಂತ ಇಟ್ಟರು, ಬಟ್ ಅದು ಸಿಕ್ಕಿಲ್ಲ. ಸಮಸ್ಯೆ ಆಗ್ತಾ ಉಂಟು, ಮೈಂಡ್ ಫುಲ್ಲು ಕಿರಿಕಿರಿ ಆಗ್ತಾ ಉಂಟು. ನೀವಿಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ. ನಾನು ಒಂದು ಹೇಳ್ತೇನೆ, ನೀವು ಕಣ್ಣೀರು ಹಾಕೋದ್ರಿಂದ, ದುಃಖ ಪಡೋದ್ರಿಂದ ಏನಾಗುತ್ತೆ? ನಿಮ್ಮ ಪ್ರೀತಿ ಸಿಗುತ್ತಾ? ನಿಮ್ಮ ವ್ಯಕ್ತಿಗೆ ಯಾರು ಗೊತ್ತಾಗುತ್ತಾ? ಇಲ್ಲ ತಾನೇ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಎಷ್ಟು ಖುಷಿಯಾಗಿರ್ತೀರಾ, ಎಷ್ಟು ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರ, ರೆಡಿಯಾಗಿರ್ತೀರ. ಅಕ್ಕ ನೀವು ಈ ಥರ ಹೇಳ್ತೀರಲ್ಲ, ರೆಡಿ ಆಗೋದು ಎಂಥ, ಡ್ರೆಸ್ ಮಾಡೋದು ಎಂಥ, ಪ್ರೀತಿಯೇ ಇಲ್ಲ, ಪ್ರೀತಿಸಿದ ಹುಡುಗಿಯೇ ಇಲ್ಲ, ಹುಡುಗನೇ ಇಲ್ಲ, ಅವ್ರಿಗೇ ನಾವು ಬೇಡ. ಇನ್ನು ಯಾರಿಗೋಸ್ಕರ ಚೆಂದ ಕಾಣೋದು ನಾವು? ಹಸ್ಬೆಂಡೇ ಇಲ್ಲ, ನಂದು ವೈಫೇ ಇಲ್ಲ, ಮತ್ತೇನು ಜೀವನ ಕೇಳ್ಬೋದು ನೀವು. ಸಹ್ಯಕ್ರಿ. ಬಟ್ ನೀವು ಕಣ್ಣೀರು ಹಾಕ್ತಾಯಿದ್ರೆ, ನೀವು ಚೆನ್ನಾಗಿ ಡ್ರೆಸ್ ಮಾಡೋದೇ ಇದ್ದರೆ, ಒಟ್ರಾಸಿ ಇದ್ದರೆ ಅವ್ರು ಬರ್ತಾರಾ? ನೀವು ಚೆನ್ನಾಗಿ ಕಾಣ್ತಾ ಇಲ್ಲ, ಹೀಗೆಲ್ಲ ಇರಬಾರ್ದು, ನೀವು ಸರಿ ಇರಬೇಕು ಅಂತ ಬಂದು ಹೇಳ್ತಾರಾ? ಇಲ್ಲ ತಾನೇ. ನೀವು ಚೆನ್ನಾಗಿದ್ದರೆ, ನೀವು ಪಾಸಿಟಿವ್ ಆಗಿ ಖುಷಿಯಾಗಿ ಒಂದು ಎನರ್ಜಿ ಲೆವೆಲಲ್ಲಿದ್ದರೆ, ವ್ಯಕ್ತಿ ಕೂಡ ನಿಮ್ಮ ಲೈಫಲ್ಲಿ ಹಿಂದೆ ಬರಲಿಕ್ಕೆ, ಅಥವಾ ಅವರೊಂದು ಪಾಸಿಟಿವ್ ವೇಯಲ್ಲಿ ನಿಮ್ಮ ಜೊತೆ ಮಾತನಾಡುವಾಗ ಚೇಂಜ್ ಆಗಲಿಕ್ಕೆ, ಇದೆಲ್ಲ ಒಂದು ವೈಬ್ರೇಷನ್ ಎನರ್ಜಿ ಪಾಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ವಿಷಯವನ್ನು ನನ್ನ ಜೊತೆ ಹೇಳಲಿಕ್ಕೆ ಹೆಸಿಟೇಟ್ ಮಾಡಬೇಡಿ. ಇವ್ರ ಜೊತೆ ಹೆಂಗೆ ಶೇರ್ ಮಾಡೋದು, ಹೇಳೋದು, ಏನು ತಿಳ್ಕೊಳ್ತಾರ ಏನೋ ಅಂತ. ಸೊ ನಿಮ್ಮ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗಾಗಿ ಏನೇ ಒಂದು ವಿಷಯನೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಪಾಸಿಟಿವ್ ಆಗಿರಿ. ಎಷ್ಟು ನೀವು ಸಕಾರಾತ್ಮಕ ಮನೋಭಾವನೆಯಿಂದ ಇರ್ತೀರಾ, ಎಷ್ಟು ಖುಷಿಯಿಂದ ಇರ್ತೀರಾ. ಸೊ ಆದಷ್ಟು ಬೇಗ ನಿಮ್ಮ ಈ ಪ್ರೀತಿಯ ಜೀವನದಲ್ಲಿ ಇರುವಂಥ ಸಮಸ್ಯೆ ಪರಿಹಾರ ಆಗುತ್ತೆ. ಹಾಗೆಯೇ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ರೂ ಹೇಳಿ. ಖುಷಿಯಾಗಿರಿ. ಯಾವುದಕ್ಕೆ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿರಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಬೇಕು ಅಂದರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ಅಲ್ಲಿ ನೀವೇನು ಕಮೆಂಟ್ ಮಾಡ್ತೀರಾ ಅದು ಯಾರಿಗೂ ಕೂಡ ಕಾಣಿಸಲ್ಲ, ಹೈಡ್ ಆಗಿರುತ್ತೆ. ಸೊ ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡ್ಬೋದು. ಅಲ್ಲಿ ಪರ್ಸ್ನಲ್ ರೀಡಿಂಗ್ ಬೇರೆ, ಜಾಯಿನ್ ಬಟನ್ ಬೇರೆ. ಇಲ್ಲಿ ನಿಮಗೆ ಕೆಲವೊಂದು ಮಂತ್ರಗಳು, ತಂತ್ರಗಳ ರಿಲೇಟೆಡ್ ವಿಡಿಯೋ ಇರುತ್ತೆ ಸಪ್ರೇಟಾಗಿ. ಅದು ಜಾಯಿನ್ ಮೆಂಬರ್ಸ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಡೈಲಿ ಕೇಳೋದಿರ್ಬೋದು, ಅಥವಾ ಕೆಲವೊಂದು ನಿಮಗೆ ಇದು ಸಾತ್ವಿಕ ಕ್ರಮದಲ್ಲಿ ವಶೀಕರಣ ಮಾಡೋದಿರ್ಬೋದು, ಅದೆಲ್ಲವೂ ಇರುತ್ತೆ ಇಲ್ಲಿ. ಪರ್ಸ್ನಲ್ ರೀಡಿಂಗ್ ಅದು ಬೇರೆ, ಅದು ಸ್ಪೆಸಿಫಿಕ್ ಆಗಿ ರೀಡಿಂಗ್ ಇರುತ್ತೆ. ನಿಮ್ಮದು ಬಗ್ಗೆ, ನಿಮ್ಮ ವ್ಯಕ್ತಿಯ ಬಗ್ಗೆ ಇರ್ಬೋದು, ನಿಮ್ಮ ಬಗ್ಗೆ ಇರ್ಬೋದು. ಹಾಗಾಗಿ ನನ್ನ ಆರಾಧ್ಯ ದೇವರ ಕೊರಗಜ್ಜಾಗುವ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಹಣಕಾಸಿಗೆ ಸಂಬಂಧಿಸಿದ ಜಾಬ್ ರಿಲೇಟೆಡ್, ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಯಾವುದೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಆದಷ್ಟು ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಈ ವಿಡಿಯೋ ರೀಚ್ ಆಗಲಿಕ್ಕೆ ಐಪ್ ಅನ್ನೋ ಒಂದು ಆಪ್ಷನನ್ನು ಒತ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.